ನಾವು ಹೋಗಿದ್ದು ಬರೀ ಒಂದು ಐಎ ಮೇಲೆ ಹೋಗಿದ್ದು. ಐಎ ಮೇಲೆ ಅಂದರೆ ಮಧ್ಯಂತರ ಅರ್ಜಿ ಮೇಲೆ ನಾವು ಅವ್ರಿಗೆ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಸುಪ್ರೀಂ ಕೋರ್ಟ್ ಏನು ಮಾಡಿದ್ರು ಅಂತಂತಂದರೆ ಹೈಕೋರ್ಟಲ್ಲೇ ನೀವು ಇದನ್ನು ಫೈನಲೈಸ್ ಮಾಡ್ಕೊಳ್ಳಿ, ಇಲ್ಲಿ ತನಕ ನೀವು ತೊಗೊಂಬರ್ಬೇಡಿ ಅಂತ ಅದನ್ನ ಡಿಸ್ಪೋಸ್ ಮಾಡಿದ್ದಾರೆ ಹೊರತು ಬೇರೆ ಯಾವುದೂ ಇಲ್ಲ. ಇನ್ನೂ ಹೈಕೋರ್ಟಲ್ಲಿ ಇನ್ನೂ ಪೆಂಡಿಂಗ್ ಇದೆ, ಇನ್ನೂ ಆರ್ಗ್ಯುಮೆಂಟ್ಗಳಾಗಿಲ್ಲ, ಇನ್ನೂ ಟ್ರಯಲ್ ಫಿಕ್ಸ್ ಆಗಿಲ್ಲ, ಏನೂ ಆಗಿಲ್ಲ. ಆದರೆ ಕಾಂಗ್ರೆಸ್ಸಿಗರು ಏನೋ ಒಂದು ಆಗೋಗ್ಬಿಟ್ಟಿದೆ, ರಾಮಮೂರ್ತಿಯವರಿಗೆ ಹಿನ್ನಡೆ ಆಗೋಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಭಾಳ ಬಿಂಬಿಸೋ ಅಂಥದ್ದು. ಅವರು ಎಲ್ಲೋ ಒಂದು ಕಡೆ ಅವ್ರ ಮನಸ್ಥಿತಿ ಸರಿ ಇಲ್ಲ. ಇವತ್ತು ಕೂಡ 7ನೇ ತಾರೀಕು ಕೂಡ ಕೇಸ್ ಇದೆ ನಮ್ಮದು, ಇನ್ನೂ ಟ್ರಯಲ್ ಕೂಡ ಫಿಕ್ಸ್ ಆಗಿಲ್ಲ. ಯಾಕೆ ಹೆಂಗೆ ಆಗುತ್ತೆ, ಹೆಂಗೆ ಡಿಸ್ಪೋಸಲ್ ಆಗುತ್ತೆ? ಹೋಗಿದ್ದು ಸುಪ್ರೀಂ ಕೋರ್ಟಲ್ಲಿ ಅವ್ರೇನೋ ಒಂದು ಇಲ್ಲಿ ಅಲೋ ಮಾಡಿಕೊಂಡ್ರು ಸಿಡಿಗಳು, ಅದ್ರ ಮೇಲೆ ನಾವು ಹೋಗಿದ್ವಿ. ಸೊ ತಗೋಬಹುದು, ನೀವು ಕೂಡ 3 ವಾರ ಕಾಲಾವಕಾಶ ಕೊಟ್ಟು ಅವ್ರಿಗೆ ಅದ್ರ ಮೇಲೆ ಆರ್ಗ್ಯುಮೆಂಟ್ ಮಾಡಿ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇದು ಯಾವುದೇ ರೀತಿಯಲ್ಲಿ ಯಾವುದು ಹಿನ್ನಡೆ ಅಲ್ಲ. ಇದು ಸುಪ್ರೀಂ ಕೋರ್ಟಲ್ಲಿ ಇನ್ನೂ ಬಾಕಿ ಇರೋ ದೃಷ್ಟಿಯಿಂದ ಸುಪ್ರೀಂ ಕೋರ್ಟಲ್ಲೇ ವಾದ ಮಾಡುವಂತ ಕೆಲಸವನ್ನ ಮಾಡ್ತೀವಿ ನಾವು. ಅಲ್ಲ, ಈಗ ನೀವು ಇಲ್ಲಿ ಹೈಕೋರ್ಟ್ ಅಲ್ಲಿ ಅರ್ಜಿ ಇದ್ರೂ ಸಹ ನೀವು ಸುಪ್ರೀಂ ಕೋರ್ಟ್ ಕೈ ಹಾಕಂತ ಅವಶ್ಯಕತೆ ಇಲ್ಲ ಸರ್, ಇಂಟರ್ವ್ಯೂ ಹಾಕುವಂತ ಅವಶ್ಯಕತೆ ಇಲ್ಲ. ಈಗ ಏನಂತಂದ್ರೆ ನಮ್ಮ ಯಾರು ಎಗನೆಸ್ಟ್ ಇದ್ದಾರೆ ಅವರು ಕೆಲವು ದಾಖಲೆಗಳನ್ನ ಅವಾಗ ಹಾಕ್ಬೇಕಾಗಿತ್ತು, ಅದು ಆಗ್ತಲೇ ರೀಸೆಂಟ್ ಆಗಿ ಕೆಲವು ಸಿಡಿಗಳನ್ನ ಅವ್ರು ಕೊಟ್ಟರು. ಆದರೆ ರೂಲ್ಸ್ ಪ್ರಕಾರ ಕೊಡಬಾರ್ದು ಅಂತ ಅಂದಾಗ ಇಲ್ಲಿ ಅವ್ರು ಏನು ಮಾಡಿದ್ರು, ಅಕ್ಸೆಪ್ಟೇಷನ್ ಮಾಡಿ ಇಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಇದ್ರ ಮೇಲೆ ಅದ್ರ ಮೇಲೆ ನಾವು ಒಂದು ತಕರಾರು ಅರ್ಜಿ ತಗೊಂಡಾಗ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೇವೆ ಹೊರತು ಇಲ್ಲಿ ಯಾವುದೇ ಒಂದು ಹಿನ್ನಡೆ ಆಗಿಲ್ಲ. ಸುಪ್ರೀಂ ಕೋರ್ಟ್ ಏನು ಹೇಳಿದ್ದಾರೆ, ನೇರವಾಗಿ ಡಿಸ್ಪೋಸ್ ಮಾಡ್ಬಿಟ್ಟು ನೇರವಾಗಿ ಹೈಕೋರ್ಟಲ್ಲೇ ನೀವು ಮಾಡಿ ಇದು ವಾದ ಮಾಡ್ಕೋಬೇಕು, ಹೈಕೋರ್ಟಲ್ಲೇ ನೀವು ಇದೇ ತಕರಾರು ಅರ್ಜಿ ಇಷ್ಟು ಬೇಗ ಯಾಕೆ ತಗೊಂಡ್ಬಂದಿದ್ದೀರಾ ಅಂತ ಹಾಕಿದ್ರೆ ಹೊರತು ಇದರಲ್ಲಿ ಯಾವುದು ಕೂಡ ಇಲ್ಲ. ಇವರು ಕಾಂಗ್ರೆಸ್ ಅವರು ಮನಸ್ಥಿತಿ ಇವತ್ತು ಹೇಳಿ ಮಾಜಿ ಶಾಸಕಿಯವರು ಏನೋ ಆಗೋಗ್ಬಿಟ್ಟಿದೆ, ಇನ್ನೇನು ಇನ್ನೊಂದು ವಾರದಲ್ಲಿ ಫೈನಲ್ ಆಗೋಗ್ಬಿಡುತ್ತೆ ಅಂತ ಈ ಥರ ಒಂದು ಭಯ ಸೃಷ್ಟಿ ಅಂತ ಮಾಡುವಂಥದ್ದು, ಸೋಷಿಯಲ್ ಮೀಡಿಯಾ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನ ಗಮನಿಸಿ ಸೂಕ್ತವಾದಂಥ ನಿರ್ಧಾರ ತಗೊಂತೀವಿ ನಾವು. ಇದು ಈಗ ಇನ್ನೂ ವಿಚಾರಣೆಗೆ ಬಂದಿಲ್ಲ, ಇನ್ನೂ ಕೂಡ ಬರೀ ಡೇಟ್ ಬೈ ಡೇಟ್ ಹೋಗ್ತಿದೆ ಹೊರತು ಇನ್ನೂ ವಿಚಾರಣೆಗೆ ಬಂದಿಲ್ವಲ್ಲ. 2 ವರ್ಷ ಆಯಿತು. ಈ ದೃಷ್ಟಿಯಿಂದ ಇನ್ನೂ ನಾವು ಕೂಡ ಕೆಲವು ಐಎಗಳು ಹಾಕ್ಬೇಕು, ಅವರು ಒಂದು ಮೂರು ಅದಕ್ಕೆ ಇದಾಗಬೇಕು, ಏನೋ ಆರ್ಗ್ಯುಮೆಂಟ್ಗಳಾಗಬೇಕು. ಅದಾದ್ಮೇಲೆ ಇದು ಮೈನ್ ಬರ್ತದೆ. ಇನ್ನು ಏನು ಆಗ್ದಲ್ಲ, ಇದುವರೆಗೆ ಇತಿಹಾಸದಲ್ಲಿ ಯಾವುದೋ ಆಗಿದೆಯಾ? ಯಾವುದೂ ಆಗಿಲ್ಲ. ಈ ದೃಷ್ಟಿಯಿಂದ ನಾವು ಅವರಲ್ಲಿ ಹೇಳಲ್ಲ ಅಷ್ಟೇ, ಸುಮ್ಮನೆ ಹೋಗ್ಬಿಟ್ಟು ನೀವು ಜನಗಳ ಮುಂದೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಮೇಲೆ ಹಾಕಿದ್ರೆ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಮೇಲೆ ಹಾಕ್ತೀವಿ ಅಂತ ಹೇಳ್ತೀವಿ. ಅಲ್ಲ, ಯಾಕಂದ್ರೆ ಇದು ಸುಪ್ರೀಂ ಕೋರ್ಟ್ ಅಲ್ಲಿ ಮತ್ತೆ ಹೈಕೋರ್ಟ್ ನಡೆಸಿದಂತ ಅರ್ಜಿ ವಿಚಾರಣೆಯನ್ನ ಸುದ್ದಿ ಹಾಕಿದ್ದಾರೆ. ಹೀಗಾಗಿ ಅದು ನಿಮ್ಗೆ ಇದನ್ನ ಮಾಹಿತಿನ ನೀವು ಹೇಗೆ ನೀವು ಅಲ್ಲ, ಈಗ ಜಡ್ಜ್ಮೆಂಟ್ ಅಲ್ಲಿ ಏನಿದೆ ಅದು ಆಗ್ಲಿ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಅದು ಹಾಕ್ಲಿ. ಅದು ಬಿಟ್ಟು ಬೇರೆ ಬೇರೆ ತರ ಒಂದು ಕ್ರಿಯೇಟ್ ಮಾಡಿ ಅವರ ಹಿಂಬಾಲಕರು ಆಗ್ತಾ ಇದ್ದಾರೆ. ಇದೆಲ್ಲ ತಗೊಂಡಿದ್ದೀನಿ ಅಂತ ತಗೊಂಡು ಇವ್ರನ್ನೂ ನಾವು ಪಾರ್ಟಿ ಮಾಡಿಬಿಟ್ಟು ಇವ್ರ ವಿರುದ್ಧ ನಾನು ಒಂದು ಡೆಫಾರ್ಮೇಷನ್ ಕೇಸ್ ಹಾಕ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.